ಈ ವಿಡಿಯೋದಲ್ಲಿ ದ ಆಲ್ಮನಕ್ ಆಫ್ ನಾವೆಲ್ ರಿವ್ಯೂ ದಿ ಬುಕ್ ರಿವ್ಯೂ ಮತ್ತೆ ಈ ಬುಕ್ಕಿಂದ ಏನೇನು ಟೇಕ್ ಅವೇಸ್ ಅಂತ ನೋಡೋಣ. ಮತ್ತೆ ಈ ಬುಕ್ಕಲ್ಲಿ ತುಂಬಾನೇ ಸೇಯಿಂಗ್ಸ್ ಇದೆ, ಅದರಲ್ಲಿ ನಂಗೆ ತುಂಬಾ ಇಷ್ಟ ಆಗಿ ಪರ್ಸನಲ್ ಫೇವ್ರೇಟ್ ಯಾವುದು ಅಂತ ನೋಡೋಣ. ಬನ್ನಿ. ಫಸ್ಟ್ ಒನ್, ಹ್ಯಾಪಿನೆಸ್ ಇಸ್ ಬೀಯಿಂಗ್ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್ ಅಂತ ಹೇಳುತ್ತೆ. ಇದು ಯಾವ ಥರ ಅಂದರೆ, ನಾವು ಡೇ ಟು ಡೇ ಲೈಫಲ್ಲಿ ಏನೋ ಒಂದು ಚೇಸ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಚೈಲ್ಡ್ಹುಡ್ ನಾವು ಬ್ಯಾಕ್ ಹೋದ್ರೆ ನಾವು 10th ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಹೇಳ್ತೀವಿ. ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಬಟ್ ನಾವು ಹ್ಯಾಪಿ ಆಗಿರಲ್ಲ. ಏನಕ್ಕೆ ಅಂದರೆ ನೆಕ್ಸ್ಟ್ 12th ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ಕೊಂಡಿರ್ತೀವಿ. ಮತ್ತೆ 12th ಅಲ್ಲಿ ಮಾರ್ಕ್ಸ್ ತೆಗೆದ್ರು ನಾವು ಹ್ಯಾಪಿ ಆಗಿರಲ್ಲ. ಏನಕ್ಕೆ ಅಂದರೆ ನೆಕ್ಸ್ಟ್ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಗ್ಬೇಕು ಅಂತ ಇರ್ತೀವಿ. ಅದು ಸಿಕ್ಕಿದ್ರೆ ಹ್ಯಾಪಿ ಆಗಿರಲ್ಲ. ನೆಕ್ಸ್ಟ್ ಜಾಬ್ ಸಿಗಬೇಕು ಅಂತ ಇರ್ತೀವಿ. ನೆಕ್ಸ್ಟ್ ಜಾಬ್ ಸಿಕ್ಕಿದ್ರೆ ಹ್ಯಾಪಿ ಆಗಿರಲ್ಲ, ಯಾಕಂದರೆ ಇನ್ನೂ ನೆಕ್ಸ್ಟ್ ಕಂಪ್ನಿಗೆ ನಾವು ಲೈಕ್ ಶಿಫ್ಟ್ ಆಗಬೇಕು ಅಂತ ಅದನ್ನೇ ನಾವು ಮೈಂಡಲ್ಲಿ ಹಾಕೊಂಡಿರ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಾವು ಲೈಫಲ್ಲಿ ಇಷ್ಟು ಏನೇನು ಲೈಕ್ ಒಂದು ಗೋಲ್ ಅಥವಾ ಏನು ಹೇಳೋದು ಒಂದು ಟಾರ್ಗೆಟ್ ಅಂತ ಇಟ್ಟಿರ್ತೀವಿ, ಅದನ್ನ ನಾವು ಒಂದೊಂದಾಗಿ ನಾವು ಕ್ರಾಸ್ ಮಾಡ್ತಾ ಹೋಗ್ತಾ ನೆಕ್ಸ್ಟ್ ಟಾರ್ಗೆಟ್ ಅಂತ ಇಟ್ಕೊಬಿಡ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಹ್ಯಾಪಿನೆಸ್ ಲೆವೆಲ್ ಕಂಪ್ಲೀಟ್ ರೆಡ್ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಒಂದು ಗೋಲ್ ಮುಗಿದ ತಕ್ಷಣ ನಾವು ನೆಕ್ಸ್ಟ್ ಗೋಲ್ ನೋಡ್ಕೊಂಡು ಓಡಕ್ಕೆ ಶುರು ಮಾಡ್ಬಿಡ್ತೀವಿ. ಸೊ ಅದರಿಂದ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಪಾಯಿಂಟಲ್ಲಿ ನಾವು ಲೈಫಲ್ಲಿ ಇರಬೇಕಾದ್ರೆ ನಾವು ಏನೇನು ಕ್ರಾಸ್ ಮಾಡಿದ್ದು, ನಮ್ಗೆ ಏನೇನು ಬೇಕಿತ್ತು ಅದನ್ನೆಲ್ಲ ಯಾವ ಥರ ಕ್ರಾಸ್ ಮಾಡಿದ್ವಿ ಅಂತ ಅದನ್ನ ಒಂದ್ಸರಿ ಲೈಕ್ ಕೂತ್ಬಿಟ್ಟು ಒಂದ್ಸರಿ ನೆನ್ಸ್ಕೊಂಡ್ರೆ ಸಾಕು, ವಿ ವಿಲ್ ಬಿಕೇಮ್ ಹ್ಯಾಪಿ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ಲೈಫಲ್ಲಿ ಸಮ್ ಪಾಯಿಂಟ್ಸ್ ಅಲ್ಲಿ ಲೈಕ್ ನಾವು ತುಂಬಾನೇ ಡೌನ್ ಆಗಿರ್ತೀವಿ ಅಥವಾ ಏನು ವರ್ಕ್ ಆಗಿಲ್ಲ, ಆ ಪಾಯಿಂಟ್ ಯಾವ ಥರ ಕ್ರಾಸ್ ಮಾಡೋದು ಅಂತ ನಮ್ಗೆ ಆ ಸಿಚುವೇಶನ್ ನಮಗೆ ತುಂಬಾನೇ ಲೈಕ್ ತುಂಬ ಸ್ಟ್ರಗಲ್ಸ್ ಅವೆಲ್ಲ ಇರುತ್ತೆ. ಸೊ ಅವಾಗ ಏನು ಹೇಳ್ತಾರೆ ಅಂದರೆ, ನಾವು ಅದನ್ನ ಕ್ರಾಸ್ ಮಾಡಿ ಬಂದಿರ್ತೀವಿ, ಬಟ್ ನಾವು ಹ್ಯಾಪಿ ಆಗಿರಲ್ಲ. ಏನಕ್ಕೆ ಅಂದರೆ ನೆಕ್ಸ್ಟ್ ಟಾರ್ಗೆಟ್ನ ಸೆಟ್ ಮಾಡ್ಕೊಬಿಡ್ತೀವಿ ಅಂತ. ಸೊ ಬೇಸಿಕಲಿ ಏನಂದ್ರೆ ವಿ ಹ್ಯಾವ್ ಟು ಹ್ಯಾಪಿ ಫಾರ್ ವಾಟ್ ಯು ಹ್ಯಾವ್ ಅಂತ ಹೇಳ್ತಾರೆ. ಅದಕ್ಕೆ ಅಂತ ನಾವು ನೆಕ್ಸ್ಟ್ ಗೋಲೇ ಸೆಟ್ ಮಾಡಬಾರ್ದು, ಇದ್ದಿದ್ದೇ ಸಾಕು ಅಂತ ಇರಬೇಕಂದ್ರೆ ಆ ಥರ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಪ್ರತಿ ಲೈಫ್ ಸ್ಟೇಜಸ್ ಅಲ್ಲಿ ನಾವು ಒಂದೊಂದು ಕ್ರಾಸ್ ಮಾಡ್ತಾ ಬರ್ತೀವಿ. ಸೊ ಅದಕ್ಕೆಲ್ಲ ನಾವು ಹ್ಯಾಪಿ ಆಗಿದ್ರೆ ಮಾತ್ರ ನಾವು ಹ್ಯಾಪಿನೆಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ. ಮತ್ತೆ ಅದು ಇಲ್ಲದೆ ಹ್ಯಾಪಿನೆಸ್ ಪೀಸ್ ಅವ್ರು ಕನೆಕ್ಟ್ ಮಾಡಿರ್ತಾರೆ. ನೀವು ಫಸ್ಟ್ ಯಾವಾಗಲೂ ಹ್ಯಾಪಿನೆಸ್ಗಿಂತ ಪೀಸ್ನ ಚೂಸ್ ಮಾಡಬೇಕು ಅಂತ. ನೀವು ಯಾವಾಗ ಲೈಫಲ್ಲಿ ಪೀಸ್ ಆಗಿರ್ತೀರಾ ಅವಾಗ ಹ್ಯಾಪಿನೆಸ್ ಇರುತ್ತೆ ಅಂತ. ಯಾವಾಗ ನೀವು ಹ್ಯಾಪಿನೆಸ್ ಬರೀ ಹ್ಯಾಪಿ ಅಂತ ಹೋಗ್ತೀರಾ ಅವಾಗ ನೀವು ಪೀಸ್ನ ಕಡಿಮೆ ಆಗುತ್ತೆ. ಸೊ ಹ್ಯಾಪಿನೆಸ್ ಪೀಸ್ ಅಂತ ಬಂದರೆ ಖಂಡಿತ ನೀವು ಪೀಸ್ ಚೂಸ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಈಸಿ ಚಾಯ್ಸ್ ಹಾರ್ಡ್ ಲೈಫ್, ಹಾರ್ಡ್ ಚಾಯ್ಸ್ ಈಸಿ ಲೈಫ್ ಅಂತ ಹೇಳ್ತಾರೆ. ಸೊ ನಾವು ಏನೇ ವರ್ಕ್ ಮಾಡಿದ್ರು ಡೇ ಟು ಡೇ ಲೈಫಲ್ಲಿ ನಾವು ಒಂದು ಶಾರ್ಟ್ ಟೈಮ್ ಮಾತ್ರ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಲಾಂಗ್ ಟರ್ಮ್ ಸಕ್ಸಸ್ ಬೇಕಂದ್ರೆ ಯು ಶುಡ್ ಚೂಸ್ ದ ಹಾರ್ಡ್ ಚಾಯ್ಸ್ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ನಿಮ್ಗೊಂದು ಲಾಂಗ್ ಟರ್ಮ್ ರಿಸಲ್ಟ್ ಬರಬೇಕಂದ್ರೆ ನೀವು ಕಂಟಿನ್ಯೂಸ್ ಆಗಿ ಒಂದು ಟೈಮ್ ಆ್ಯಂಡ್ ಎಫರ್ಟ್ನ ನೀವು ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಸ್ಪೆಂಡ್ ಮೋರ್ ಟೈಮ್ ಟೇಕಿಂಗ್ ಬಿಗ್ ಡಿಸಿಷನ್ ಲೈಕ್ ವೇರ್ ಯು ಲಿವ್, ಹೂಮ್ ಯು ಆರ್ ವಿತ್, ವಾಟ್ ಯು ಡೂ ಅಂತ ಹೇಳ್ತಾರೆ. ಇದೇನು ಅಂದರೆ ನಮ್ಮ ಲೈಫಲ್ಲಿ ತುಂಬ ಅನ್ನೆಸೆಸರಿ ಡಿಸಿಷನ್ ತಗೊಳ್ಳೋಕ್ಕೆ ತುಂಬ ಟೈಮ್ ಆಗ್ತೀವಿ ಅಂತ ಹೇಳ್ತಾರೆ. ಸೊ ಇವ್ರು ಏನು ಹೇಳ್ತಾರೆ, ಲೈಫಲ್ಲಿ ನಮ್ಗೆ ತುಂಬ ಇಂಪಾರ್ಟೆಂಟ್ ಅನ್ನೋದು ಈಗ ಬರೀ ಈ 3 ಡಿಸಿಷನ್ ಅಂತ ಹೇಳ್ತಾರೆ. ಈ 3 ಡಿಸಿಷನ್ಗೆ ನಾವು ತುಂಬ ಟೈಮ್ ಹಾಕಿ ತುಂಬ ಯೋಚನೆ ಮಾಡಿ ಈ 3 ಡಿಸಿಷನ್ನ ತಗೋಬೇಕು ಅಂತ. ಫಸ್ಟ್ ಏನಂದರೆ ನಾವು ಎಲ್ಲಿದ್ದೀವಿ, ಅದು ಹಂಗಂದ್ರೆ ನಾವು ಯಾವ ಸಿಟಿಲಿ ಇದ್ದೀವಿ, ಯಾವ ಪ್ಲೇಸಲ್ಲಿ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾರ ಜೊತೆ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾವ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ. ಫಸ್ಟ್ ಏನಂದರೆ ವೇರ್ ಯು ಲಿವ್, ಎಲ್ಲಿದ್ದೀರಾ ಅನ್ನೋದು. ಇದು ಯಾವ ಥರ ಇಂಪಾರ್ಟೆಂಟ್ ಆಗುತ್ತೆ, ಡೈರೆಕ್ಟ್ಲಿ ಕೋರಿಲೇಟೆಡ್ ನಿಮ್ಮ ಗೋಲ್ ಅಂತ ಹೇಳ್ತಾರೆ. ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಜಾಬ್ ಹಂಟ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಒಂದು ಕಾಲೇಜ್ ಮುಗ್ದಿರುತ್ತೆ, ನೆಕ್ಸ್ಟ್ ನಿಮ್ಗೊಂದು ಜಾಬ್ ಸಿಗಬೇಕು. ಆವಾಗ ನೀವು ಎಲ್ಲಿ ಯಾವ ಸಿಟಿಲಿ ಇರ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಯಾವ ಥರ ಅಂದರೆ, ನೀವು ಒಂದು ವಿಲೇಜಲ್ಲಿ ಕಾಲೇಜ್ ಮುಗಿದ ತಕ್ಷಣ ಒಂದು ವಿಲೇಜಲ್ಲಿ ಇರ್ತೀರಾ, ಇಲ್ಲ ಬೆಂಗಳೂರು ಅಂತ ಒಂದು ಸಿಟಿಲಿ ಲಿವ್ ಮಾಡ್ತೀರಾ, ಅದ್ರಲ್ಲಿ ನೀವು ತುಂಬ ಬಿಗ್ ಡಿಸಿಷನ್ ತಗೋಬೇಕು ಅಂತ ಹೇಳಿ. ಏನಕ್ಕೆ ಅಂದರೆ ನೀವು ನಿಮ್ಮ ಮನೇಲೇ ಇದ್ದರೆ, ಫಾರ್ ಎಕ್ಸಾಂಪಲ್ ವಿಲೇಜ್ ಅಂತ ಇಟ್ಕೊಳ್ಳಿ ನೀವು ಇರೋದು, ಆ ವಿಲೇಜಲ್ಲೇ ಇದ್ದರೆ ನಿಮ್ಗೆ ಆಪರ್ಚುನಿಟೀಸ್ ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಇದೇ ನೀವು ಬ್ಯಾಂಗ್ಳೂರ್ಗೆ ಬಂದರೆ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ, ಅದೆಲ್ಲರಿಗೂ ಗೊತ್ತು. ಅದೇ ಆಪರ್ಚುನಿಟೀಸ್ ಯಾವ ಥರ ಅಂದರೆ, ಲೈಕ್ ನೀವು ಯಾರ ಜೊತೆ ಇದ್ದೀರಾ ಅಂತ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಒಂದು 10 ಜನ ಮಧ್ಯ ಲೈಕ್ ಯಾರು ಆಲ್ರೆಡಿ ಜಾಬ್ ಹೋಗ್ತಿದ್ದಾರೆ ಅವ್ರ ಮಧ್ಯೆ ಇರೋದು ತುಂಬ ಇಂಪಾರ್ಟೆಂಟ್, ಅಥವಾ ಮನೇಲಿ ನೀವು ಒಬ್ಬರೇ ಇರೋದು ತುಂಬ ಇಂಪಾರ್ಟೆಂಟು, ಅದನ್ನ ಯೋಚನೆ ಮಾಡಿ ಅನ್ನೋದು. ಏನಕ್ಕೆ ಅಂದರೆ 10 ಜನ ಜಾಬ್ ಹೋಗ್ತಿರ್ತಾರೆ, ಅವ್ರ ಮಧ್ಯೆ ನೀವು ಇಡ್ತೀರಾ ಅಂದರೆ ಯು ಕ್ಯಾನ್ ಹ್ಯಾವ್ ಟೈಮ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ದೆಮ್ ಅಂತ ಹೇಳ್ತಾರೆ. ಅಥವಾ ನಿಮ್ಮ ಮನೇಲೇ ಇದ್ದರೆ ನಿಮ್ಗೆ ಆಪರ್ಚುನಿಟೀಸ್ ಸಿಗಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ರೀಡ್ ವಾಟ್ ಯು ಲವ್ ಅಂಟಿಲ್ ಯು ಲವ್ ಟು ರೀಡ್ ಅಂತ ಹೇಳ್ತಾರೆ. ಸೊ ಇದು ಏನದ್ರ ಬಗ್ಗೆ ಹೇಳ್ತೀರಾ, ಬುಕ್ ಓದೋದ್ರ ಬಗ್ಗೆ ಹೇಳ್ತೀವಿ. ಸೊ ನಾವು ಎಲ್ರಿಗೂ ಲೈಕ್ ಬುಕ್ ಓದಬೇಕು ಅಂತ ಒಂದು ಸ್ಟೆಪ್ಸ್ ತಗೊಂಡಿರ್ತೀವಿ ನಮ್ಮ ಲೈಫಲ್ಲಿ. ಓಕೆ, ಇವತ್ತಿಂದ ಬುಕ್ ಓದೋಣ ಅಂತ ಬಂದ ತಕ್ಷಣ ಏನು ಮಾಡ್ತೀವಿ, ಒಂದು 5 pages 10 pages ಓದ್ಬಿಟ್ಟು ಅಲ್ಲೇ ಲೈಕ್ ಮುಗಿಸ್ಬಿಡ್ತೀವಿ. ಸೊ ಇದು ಏನಕ್ಕೆ ಅಂತ ಹೇಳ್ತಾರೆ ಅಂದರೆ, ನಾವು ಬುಕ್ಕು ಓದೋದಕ್ಕೂ ಲೈಕ್ ನಮ್ಗೆ ಲೈಫಲ್ಲಿ ಏನು ತುಂಬ ಇಂಟ್ರೆಸ್ಟ್ ಐತೆ ಅದೆರಡೂ ನಮ್ಗೆ ಸಿಂಕ್ ಆಗಿರಲ್ಲ ಅಂತ ಹೇಳ್ತಾರೆ. ಸೊ ಇದು ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಕ್ರಿಕೆಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಬುಕ್ ಪಬ್ಲಿಷ್ ಮಾಡಿರ್ತಾರೆ. ಸೊ ಅವಾಗ ನೀವೇನು ಮಾಡಬೇಕು ಅಂದರೆ, ಬುಕ್ ಓದಬೇಕು ಅಂತ ನಿಮ್ಗೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಆವಾಗ ನಿಮ್ಮ ಲೈಫಲ್ಲಿ ತುಂಬ ನಿಮ್ಗೆ ಯಾವ್ದು ಇಂಟ್ರೆಸ್ಟ್, ನಿಮ್ಗೆ ಯಾವ್ದು ಕ್ಯೂರಿಯಾಸಿಟಿ ಕೊಡ್ತಿದೆ ಡೇ ಟು ಡೇ ಲೈಫಲ್ಲಿ, ಅದು ಕ್ರಿಕೆಟ್ ಆಗಿರ್ಬೋದು, ಅಥವಾ ನಿಮಗೆ ಬೇರೆ ಯಾರೋದ್ರ ಬಗ್ಗೆ ತುಂಬ ನೀವು ಇನ್ಸ್ಪೈರ್ ಆಗಿರ್ಬೋದು, ಅಥವಾ ಯಾವುದೊಂದು ಫಾರ್ ಎಕ್ಸಾಂಪಲ್ ಫಿಲ್ಮ್ ಮೇಕರ್ ಆಗಿರ್ಬೋದು. ನಿಮಗೆ ಬುಕ್ ಓದಬೇಕು ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಬಂದಾಗ ನೀವೇನು ಮಾಡಬೇಕಂದ್ರೆ,
ನಿಮ್ಗೆ ಯಾವುದು ಡೇ ಟು ಡೇ ಲೈಫಲ್ಲಿ ಕ್ಯೂರಿಯಾಸಿಟಿ ಕೊಡ್ತಿದೆ ಅದ್ರ ರಿಲೇಟೆಡ್ ಬುಕ್ಸ್ನ ನೀವು ಬೈ ಮಾಡಿ ಓದಬೇಕು ಅಂತ ಹೇಳ್ತಾರೆ. ಸೊ ಅದು ಓದ್ತಾ ಏನಾಗುತ್ತೆ ಅಂದ್ರೆ ಒಂದು 3 months 4 months ಓದ್ತಾ ಅದು ಹ್ಯಾಬಿಟ್ ಆಗಿ ಬಿಲ್ಡ್ ಆಗಿಬಿಡುತ್ತೆ ಅಂತ. ಹ್ಯಾಬಿಟ್ ಫಾರ್ಮ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಗೆ ಬುಕ್ ಓದಬೇಕು ಅನ್ನೋಂತೆ ಡೇ ಟು ಡೇ ಲೈಫಲ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಅದು ಸಬ್ಕಾನ್ಷಿಯಸ್ ಆಗಿ ಡೈಲಿ ಬರ್ತಾನೆ ಇರುತ್ತೆ. ಇವತ್ತು ಬುಕ್ ಓದಬೇಕು. ಬುಕ್ ಓದೋದ್ರ ಬಗ್ಗೆ ಇನ್ನೂ ನೀವು ಡೀಟೇಲ್ ಆಗಿ ತಿಳ್ಕೋಬೇಕಂದ್ರೆ ನಾನು ಆಲ್ರೆಡಿ ಒಂದು ಫಸ್ಟ್ ವಿಡಿಯೋ ಮಾಡಿದ್ದೀನಿ, ಅದು ಲಿಂಕ್ ಮೇಲ್ಗಡೆ ಕೊಡ್ತೀನಿ ನೋಡಿ. ಲಾಸ್ಟ್ ಪಾಯಿಂಟ್ ಪೇಷನ್ಸ್. ಈ ಪೇಷನ್ಸ್ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಲೈಫಲ್ಲಿ ನೀವು ಏನೇ ಗೋಲ್ ಸೆಟ್ ಮಾಡಿದ್ರು ಪೇಷನ್ಸ್ ಅಂದ್ರೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ರಿಚ್ ಆಗೋದು ಒಂದು ಗೋಲ್ ಆಗಿದ್ರೆ ನೀವು ಅದಕ್ಕೆ ಒಂದು ತುಂಬ ಪೇಷನ್ಸ್ ಅನ್ನೋದು ಒಂದು ಸ್ಕಿಲ್, ಅದನ್ನೇ ನೀವು ಡೆವಲಪ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದು ಈಗ ಕರೆಂಟಲ್ಲಿ ವರ್ಲ್ಡಲ್ಲಿ ಪೇಷನ್ಸ್ ಅನ್ನೋದು ತುಂಬ ಕೀ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ವಿಲ್ ಗೆಟ್ ಇನ್ಸ್ಟೆಂಟ್ಲಿ ವಾಟ್ ಎವರ್ ಯು ವಾಂಟ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಬುಕ್ ಬೇಕಂದ್ರು ಸರಿ, ಒಂದು ಫೋನ್ ಆರ್ ಎನಿಥಿಂಗ್ ಬೇಕಂದ್ರು ನಿಮ್ಗೆ ಡೈರೆಕ್ಟ್ ಅಮೆಝಾನ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಸಿಗ್ಬಿಡುತ್ತೆ. ಸೊ ಅದರಿಂದ ಇವಾಗ ಈ ಫಾಸ್ಟ್ ಪೇಸ್ ವರ್ಲ್ಡಲ್ಲಿ ನಮ್ಗೆ ಏನೇನು ಎಲ್ಲ ಇನ್ಸ್ಟೆಂಟ್ ಸಿಗುತ್ತೆ, ಅದೇ ಥರ ನಮ್ಮ ಸಕ್ಸಸ್ಸು ಬೇಕಂತ ನಮ್ಮ ಆಟೋಮೆಟಿಕ್ ನಮ್ಮ ಮೈಂಡಲ್ಲಿ ಅದು ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಸೊ ಈ ಬುಕ್ಕಲ್ಲಿ ಇವಾಗ ಇಷ್ಟು ಹೇಳಿದ್ರೆ ಇದೆಲ್ಲ ನನಗೆ ಒಂಥರ ಫೇವರೇಟ್ ಅಂತ ಅನಿಸ್ತು. ಅದಕ್ಕಿಂತ ತುಂಬಾನೇ ಸೇವಿಂಗ್ಸ್ ಇದೆ ಈ ಬುಕ್ಕಲ್ಲಿ. ಲೈಕ್ ನಾವೆಲ್ ರವಿಕಾಂತ್ ಅವ್ರು ತುಂಬಾನೇ ಹೇಳಿದ್ದಾರೆ. ಅದರಲ್ಲಿ ನಂಗೆ ತುಂಬಾನೇ ಇಷ್ಟ ಆಗಿದೆ ಯಾವುದು ಅಂದರೆ, ಯು ಆರ್ ಗೋಯಿಂಗ್ ಟು ಡೈ ಒನ್ ಡೇ ಆ್ಯಂಡ್ ನನ್ ಆಫ್ ದಿಸ್ ಈಸ್ ಗೋಯಿಂಗ್ ಟು ಮ್ಯಾಟರ್. ಸೊ ಎಂಜಾಯ್ ಯುವರ್ ಸೆಲ್ಫ್, ಡೂ ಸಮಥಿಂಗ್ ಪಾಸಿಟಿವ್, ಪ್ರೊಜೆಕ್ಟ್ ಸಮ್ ಲವ್, ಮೇಕ್ ಸಮ್ ಒನ್ ಹ್ಯಾಪಿ, ಲಾಫ್ ಎ ಲಿಟಲ್ ಬಿಟ್, ಅಪ್ರಿಷಿಯೇಟ್ ದ ಮೂಮೆಂಟ್ ಆ್ಯಂಡ್ ಡೂ ಯುವರ್ ವರ್ಕ್ ಅಂತ. ಸೊ ಇದೇ ರೀತಿ ತುಂಬಾನೇ ಇದೆ. ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಇದೆ. ಇದೇ ರೀತಿ ಬೇರೆ ಯಾವ್ದಾದ್ರು ಬುಕ್ ರಿವ್ಯೂ ಮಾಡಬೇಕಂದ್ರೆ ಹೇಳಿ, ನಾನು ಓದ್ಬಿಟ್ಟು ರಿವ್ಯೂ ಮಾಡ್ತೀನಿ. ಅದೇ ರೀತಿ ನೀವು ಓದಿದ ಬುಕ್ಕಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗಿತ್ತು ಅಂತ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ, ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋ ಮಾಡೋಣ. ಥ್ಯಾಂಕ್ ಯು.